ಜನ ಇದ್ದಾರೆ ನಿಮ್ಮಲ್ಲಿ ಈಗ? ಸರ್ 9 ಮೆಂಬರ್ಸ್ ಇದ್ದೀವಿ ಸರ್. ನಾನು ಎಷ್ಟು ಜನ ಇರಬೇಕು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನಾವು 15 ಪೀಪಲ್. ಈಗ ಔಷಧಿಗಳೆಲ್ಲ ಡಯಾಬಿಟಿಕ್ಸ್ ಇದ್ರೆ ಉಳಿದಿದ್ದೆಲ್ಲ ಮನುಷ್ಯರ ತೊಂದರೆ ಇಲ್ಲ. ಮತ್ತೆ ಸ್ಕ್ಯಾನಿಂಗ್ ಅದು ಈಗ ಬೇಗ ಆಗ್ತಾ ಇಲ್ಲ. 3 ದಿನ ಓಡಾಡ್ತಾ ಇದ್ದೀನಿ. ಇಲ್ಲಿಂದ ನಾವು ದಾವಣಗೆರೆ ಕಳಿಸ್ತೀವಿ ಸರ್. ಇಲ್ಲಿಂದ ದಾವಣಗೆರೆ ಪೇಷಂಟಿಗೆ ನಾವು ಧನ್ಯವಾದ ಶಕ್ತಿ ಅಂತ ಹೇಳಿದ್ರೆ ಹಾಕಿ ಇದು ಅವರು ಏನು ಮಾಡೋದಾಗ ಗಟ್ಟೆ ತನಕ ಏನೂ ಕೆಲಸ ಮಾಡೋದು. ನಿನ್ನೆ 2 ಸ್ಕ್ಯಾನಿಂಗ್ ಬಿಟ್ಟಿದ್ದೀವಿ. ದುಡ್ಡು ಕಟ್ಟಿದ ಮೇಲೇ ಮಾಡ್ತಿರೋದು. ಅಲ್ಲಿ ಟ್ರೀಟ್ಮೆಂಟ್ ಇರೋದು. ಟ್ರೀಟ್ಮೆಂಟ್ ದುಡ್ಡು ಕಟ್ಟಿದ್ರೆ ಮಾಡೋದು. ಇಲ್ಲಿ ಅಪ್ರೂವ್ ಆಗಲ್ಲ ನಮಗೆ ಬೇಗ. 3 ದಿನದಿಂದ ಈಗ ಅಪ್ರೂವ್ ಆಗಿದೆ. ಇದಕ್ಕೆ ಸಮಸ್ಯೆ ಏನು ಅಂತಂದರೆ ಅಟ್ಲೀಸ್ಟ್ ಓಪಿಡಿಗಳನ್ನು ಕೊಟ್ಟರೆ ಪ್ರೈವೇಟ್ ಸೆಕ್ಷನ್ಗೆ ಎಲ್ಲಿ ಏನೇ ಪಡೆಯೋಲ್ಲ ಅಲ್ಲಿ ಕೋರ್ಸ್ ಅಂತ ಇದೆ. ಈ ಗೌರ್ಮೆಂಟಿಗೆ ಹೋಗಬೇಕು ಅಂದ್ರೆ 3 ತಿಂಗಳು ಕಾಯಬೇಕು ಅಂತ 3 ತಿಂಗಳು ಬಿಟ್ಟು ಬಂದು ಇವತ್ತು ನಾವು ಹೋಗಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ 3 ತಿಂಗಳು ಆದಮೇಲೆ ನಮಗೆ MRI ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿ. ES ಇರೋದು ಸರ್ ನಾವೆಲ್ಲ ಬಡವರು ಕೆಲಸ ಮಾಡೋದು. ಅದಕ್ಕೆ ES ಇರೋದು ಬಗ್ಗೆ ಮತ್ತು ಇವರು ಬಡವರಿಗೆ ಎಲ್ಲಿಂದ ಇರಬೇಕು 3 ದಿವಸದಿಂದ ಓಡಾಡ್ತೀವಿ. OPD ಫೆಸಿಲಿಟಿನ ನಿಲ್ಲಿಸಿದ್ದಾರೆ ಏನಂತ ಗೊತ್ತಾ? ಎಲ್ಲ ಕಡೆ ನಿಲ್ಲಿಸಿದೆ. ಈಗ ನೋಡಿ ಅರ್ಧ ಟ್ರೀಟ್ಮೆಂಟ್ ಆಗಿದೆ. ಅರ್ಧ ಟ್ರೀಟ್ಮೆಂಟ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಈಗ ನಾನು ಇದು ಕೂಡಲಿಲ್ಲ ಅಂತಂದ್ರೆ ಮತ್ತೂ ಅಡ್ಮಿಷನ್ ಆಗುತ್ತೆ. ಮತ್ತೆ ಸರ್ಜರಿ ಮಾಡ್ತೀವಿ. ಮತ್ತೆ ಇಲ್ಲಿ ಓಡಾಡಬೇಕು. ನಾವು ಸಿಂಗಲ್ಲಿರೋರು ನಾವೇ ಓಡಾಡಬೇಕು, ನಾವೇ ಬರಬೇಕು. ಈಗ ಹೇಗೆ ಗುಣಮುಖ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತದೆ. ಸರ್ ಬಟ್ ತೊಂದರೆ ಏನಾಗ್ತಿದೆ ಸರ್, ಇಲ್ಲಿ ನಮ್ದು 12:30 ಇಂದ 4 ಗಂಟೆ ಕ್ಲೋಸಿಂಗ್ ಟೈಮ್. ಆವಾಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ಸ್ ಇರ್ತಾರೆ ಸರ್. ಈ ESI ವರ್ಕಿಂಗ್ ಅವರ್ಸೇ ಸರಿ ಇಲ್ಲ ಸರ್. ಅದರಿಂದ ಪೇಷಂಟ್ಸಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬಹಳ ಪೇಷಂಟ್ಸ್ ನಮ್ಗೆ ಬಂದು ಹೇಳ್ತಾರೆ ಬರೋದೇ 11:30 ಆಗುತ್ತೆ. ನಾವು ಇಲ್ಲಿ ಆಲ್ರೆಡಿ ಕ್ಯೂ ಇರುತ್ತೆ ಸರ್. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ ಪೇಷಂಟ್ ಫ್ಲೋ ಮಿನಿಮಮ್ 70-80 ಇರುತ್ತೆ ಸರ್. ಅವ್ರು ಕ್ಯೂ ಅಲ್ಲಿ ನಿಲ್ತಾರೆ. ನಮ್ಮ ಕ್ಲೋಸಿಂಗ್ ಟೈಮಲ್ಲಿ ಅವ್ರ ಟೈಮ್ ನಂಬರ್ ಬರುತ್ತೆ. ಅವಾಗ ನಾವು ಬೆಳಗ್ಗೆ 9 ಗಂಟೆಗೆ ಬಂದಿರ್ತೀವಿ, ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ. ಅವ್ರು 4 ಗಂಟೆ ತನಕ ಕಾಯಬೇಕು. ರೆಫರೆನ್ಸಿಗೆ ಕಳಿಸ್ಬೇಕಾದ್ರೆ ಒಂದೊಂದ್ಸಲ 4 ಗಂಟೆ ಆದ್ಮೇಲೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವ್ರಿಗೆ ಕನ್ಸಲ್ಟೆಂಟ್ ಸಿಗಲ್ಲ ಸರ್. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಪೇಷಂಟ್ಸಿಗೆ. 2 ದಿವಸ ಅವ್ರದ್ದು ವೇಜಸ್ ಕಟ್ ಆಗುತ್ತೆ. ಒಂದಿನ ಬಂದು ಏನು ಕೆಲಸ ಆಗಲ್ಲ, ಹಾಗೆ ಹೋಗ್ಬಿಡ್ತಾರೆ. ಮತ್ತೆ ಮರುದಿನ ರೆಫರೆನ್ಸ್ ತಗೊಂಡು. ಓಕೆ ಸರ್, ಸರ್ಟನ್ ಡಾಕ್ಟರ್ಸ್ ಇರ್ತಾರೆ. ಆರ್ಥೋಪೆಡಿಷನ್ಸ್ ಆಲ್ಮೋಸ್ಟ್ ಒಂದು 30 ಆರ್ಥೋಪೆಡಿಷನ್ಸ್ ಇದ್ದಾರೆ ಎಲ್ಲ ಫಿಸಿಸಿಸ್ಟ್. ಅದು ರೇಷೋ ಇದು ಮಾಡಿಬಿಟ್ಟು ಮಾಡ್ತಾರೆ. ಹಾಂ, ಈಗ ಲೀವಲ್ಲಿ ಇರಬೇಕು. 3 ತಿಂಗಳು ಬಿಟ್ಟು ಬಂದು ಯಾಕಂದ್ರೆ ಮತ್ತೆ ಅಲ್ಲಿ ಹೋದ್ರೆ ಬೇರೆ ಕಡೆ ಹೋಗಬಾರ್ದು. ಬೇರೆ ಹೋಗ್ಬೇಕು. ಹೋಗ್ಬಾರ್ದು ಹೇಳ್ತೀವಿ. ಆಯ್ತು, ಅದೇ 3 ತಿಂಗಳು ಬಿಟ್ಟು ಬಂದು ಅಂತ ಕೇಳಿದ್ರೆ 3 ತಿಂಗಳು ಸ್ಯಾಂಕ್ಷನ್ ಆಗಲ್ಲ ಸರ್. ಈ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಮಾಡೋದು ಯಾರು? ಈ ಥರದ ಸಂಕಟಗಳ ಮಾಹಿತಿ ಇದೆಯಾ? ಒಂದು ಸರ್ ಈಗ ನನ್ನ ಕಡೆ ಇಲ್ಲೂ ಬರ್ಸ್ಕೊಂಡು ಹೋಗ್ಬಿಟ್ಟು ಸರ್ ಬಂದು ನಾನು ಮಾತಾಡಿದೆ ಸರ್ ನನಗೆ ಅದು ಉತ್ತರ ಕೊಟ್ಟರು. ಬಟ್ ಅಲ್ಲೂ ಕೂಡ ಇರ್ತದೆ, ಲಾಟ್ ಆಫ್ ಕೇಸಸ್ಗಳು ಇರ್ತದೆ. ಅದನ್ನ
ರೆಕಾರ್ಡನ್ನ ಓದ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ನಿಮಗೇನು ನಿಮ್ಮ ಹತ್ರ ಬರೋ ಪೇಷಂಟಿಗೆ ತುಂಬಾ ಇದು ಲಾಸ್ಟ್ ಟೈಮ್ ಸಂಘರ್ಷ ಇದೆ ಬೆಂಗಳೂರು ನೋಡಿ ಇಲ್ಲ ಈಗ ರೀಸೆಂಟ್ ಶಿಫ್ಟ್ ಆಗಿದೆ. ಅಷ್ಟೇ ನಾವು ಕೂಡ ಇಲ್ಲ ಸರ್, ಅದು ಆಕ್ಚುಲಿ ಫಸ್ಟಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಯೂಶಲಿ ಅನ್ಡಿಸ್ಪ್ಲೇಸ್ಡ್ ಫ್ರಾಕ್ಚರ್ ಅಂತ ಅಂದರೆ ಬೋನ್ಸ್ ಏನಿದೆಯಲ್ಲ ಅದು ಆಚೆ ಈಚೆ ಆಗಿಲ್ಲ. ಸೊ ಅದು ಫಸ್ಟಿಗೆ ಏನು ಮಾಡ್ತಾರೆ, ರೆಸ್ಟ್ ಅಡ್ವೈಸ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ರಿವ್ಯೂ ಇರುತ್ತೆ 7 days ಆದಮೇಲೆ ರಿಪೀಟ್ ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಮಾಡಿದ್ಮೇಲೆ ಅದು ಹಾಗೆ ಇದ್ರೆ ಹೀಲ್ ಆಗ್ತಾ ಇದ್ರೆ ಫೈನ್, ಹಾಗೆ ಇರುತ್ತೆ, ರೆಸ್ಟಲ್ಲೇ ಸರಿ ಹೋಗುತ್ತೆ. ಇನ್ ಕೇಸ್ ಆಗ್ತಾ ಇಲ್ಲ ಅಂದರೆ ಅದೇನು ಮಾಡ್ಬೇಕಂದ್ರೆ ಪ್ಲೇಟಿಂಗ್ ಆಗಬೇಕು. ಅದನ್ನೇ ಸಜೆಸ್ಟ್ ಮಾಡಿ. ಇವತ್ತು ಪೈನ್ ಇರ್ತಾ ಇದೆ ಅಂದರೆ ಇವತ್ತು ತೋರಿಸಿ ರಿಪೀಟ್ ಎಕ್ಸ್ರೇ ಮಾಡಿಸಿ, ಮತ್ತು ಅದೇನಾದ್ರು ಪ್ಲೇಟಿಂಗ್ ಆಗ್ತದೆ ಮಾಡಿಸ್ತೀವಿ ಅಂತ ಹೇಳಿ. ಓಪಿಡಿ ಕೊಟ್ಟಿದ್ರೆ ಅವತ್ತೇ ನಾನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ ಸರ್. ಅಡ್ಮಿಷನ್ ಆಗಿ ಏನೋ ಒಂದು ಮಾಡ್ಕೊಂಡು ಏನೋ ಮಾಡ್ತಿದ್ದೆ ಸರ್. ಓಪಿಡಿನೇ ಕೊಟ್ಟಿಲ್ಲ ಸರ್. ಓಪಿಡಿ ಏನು ಪ್ರಾಬ್ಲಮ್ ಇದೆ? ಓಪಿಡಿ ಕೊಡ್ತಾ ಇಲ್ಲ ಸರ್. ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಎ ಸಿ ಇರೋ ಹಾಸ್ಪಿಟಲ್ಗಳಿಗೆ ಓಪಿಡಿ ಅದು ಕೂಡ ಕೊಡ್ತಾ ಇಲ್ಲ. ಲಾಸ್ಟ್ ಟೈಮ್ ಸರ್ ಖಾಲಿ ಇಟ್ಟಿದ್ದೀವಿ ಅದು ಸ್ಲೈಸ್ ಖಾಲಿ ಇದೆ. ಈಗ